ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಅಮ್ಮಮ್ಮನ ಬಗ್ಗೆ ಒಂದು ಕಿರುಪರಿಚಯ ಮಾಡ್ಕೊಡ್ತೀನಿ. ಅಮ್ಮಮ್ಮನ ಹೆಸರು ದುರ್ಗಾಂಬಿಕೆ. ಎಲ್ಲರೂ ಅವಳನ್ನು ದುಗ್ಗಮ್ಮ ಅಂತ ಕರೀತಾರೆ. ಅವಳ ವಯಸ್ಸು 87. ಅವಳು ಪರಮೇಶ್ವರ ಮತ್ತು ಲಕ್ಷ್ಮಿ ಅವರ ಕಿರಿಯ ಪುತ್ರಿ. 3 ಜನ ಅಣ್ಣಂದ್ರು ಅಮ್ಮಮ್ಮಂಗೆ, ಒಬ್ಬಳು ಅಕ್ಕ. ಅಮ್ಮಮ್ಮ ಹುಟ್ಟಿದ ಊರು ಸಂಪ. ಅವಳು 3ನೇ ತರಗತಿ ತನಕ ಸಂಪದಲ್ಲಿ ಶಾಲೆ ಇತ್ತು, ಅಲ್ಲಿ ಕಲ್ತ್ಲು. 3ನೇ ಕ್ಲಾಸ್ ನಂತರ ದೂರದ ಅರಳಗೋಡ್ಕಿಂತ ಸುಮಾರು ದೂರ ಹೋಗ್ಬೇಕಿತ್ತಂತೆ ಸ್ಕೂಲಿಗೆ. ಅದಕ್ಕೆ ಅವಳನ್ನ ಓದಿಸ್ಲಿಲ್ವಂತೆ ಅವರ ಅಪ್ಪ ಅಮ್ಮ. ಅವಳು ಚಿಕ್ಕ ವಯಸ್ಸಲ್ಲಿ ಒಂದು ಆರತಿ ಕಟ್ ಮಾಡಿದ್ಲು. ಮದುವೆ ಆದ್ಮೇಲೆ ಮಾಡಿದ್ದು ಅನ್ಸತ್ತೆ. ಚಿಕ್ಕ ವಯಸ್ಸಲ್ಲಿ ಒಂದು ಆರತಿ ಕಟ್ ಮಾಡಿದ್ಲು. ಅದು ಸುಮಾರು 70 ವರ್ಷದಿಂದ ಅವಳ ಹತ್ತಿರದ ಎಲ್ಲ ಸಂಬಂಧಿಕರ ಮದುವೆಗೂ ಅದನ್ನು ತಗೊಂಡೋಗಿ ಆರತಿ ಎತ್ತಿದ್ರು. ಮದುಮಕ್ಕಳಿಗೆ, ಉಪನಯನದ ಮಾಣಿಗೆ ಎಲ್ಲರಿಗೂ ಆರತಿ ಎತ್ತಿ ಈಗ ಅದು ಶ್ರೀರಾಮಚಂದ್ರಾಪುರ ಮಠದ ಶ್ರೀರಾಮದೇವರಿಗೆ ಅದನ್ನು ಸಮರ್ಪಣೆ ಮಾಡಿದ್ದಾರೆ. ಬನ್ನಿ ಅಜ್ಜ ಅಮ್ಮಮ್ಮನ ಮಾತಾಡ್ಸೋಣ. ಅಮ್ಮಮ್ಮಂಗೆ ಎಷ್ಟು ವರ್ಷ ಆಯ್ತು? 87. 3 ವರ್ಷ ಡಿಫ್ರೆನ್ಸಾ ನಿಂಗೆ ಅಜ್ಜಂಗೆ? ಅಮ್ಮಮ್ಮ ಮಾಡಿದ್ ಯಾವ ಅಡಿಗೆ ನಿನ್ನ ಫೇವ್ರೇಟ್? ನಂಗೆ ಎಲ್ಲ ಮೊದಲೇ ಸಂತೋಷ. ಅಜ್ಜನ್ ಕೇಳ್ತಾ ಇದ್ದಿ. ನಾನು ಕೇಳಿದ ಅಮ್ಮಮ್ಮ ನೀನ್ ಅಡಿಗೆ ಮಾಡಿಸ್ತಿದ್ರ? ಅಡಿಗೆ ಮಾಡ್ತಿದ್ದಲ್ಲ, ಅಮ್ಮ ಹೇಳ್ತಿದ್ದ ಅಡಿಗೆ ಮಾಡೋದಕ್ಕೆ ಹೋದ್ರ ಅಡಿಗೆ ಮಾಡೋದು ಬೋತಲ್ಲ ಕಡೆ ಸಣ್ಣ ಪುಟ್ಟ ಅಡಿಗೆ ಮಾಡಿದ್ವಿ. ಸಂಜೆ ಅಷ್ಟೆಲ್ಲ ಮಾಡ್ಲಿ, ಹಂಗ ಓದಿದ್ದಕ್ಕಲ್ಲ ಇದ್ದಿದ್ ಕೈಗೆ ಅಷ್ಟೆಲ್ಲ ಮಾಡ್ಲೆ. ಮದ್ವೆ ಆದ್ಮೇಲೆ ಅಡಿಗೆ ಮಾಡಿದ್ದು? ಮದ್ವೆ ಆದ್ಮೇಲೆ ಅಡಿಗೆ ಮಾಡಿದ್ದು. ಈಗ ನಾನು ಹಂಗಿದ್ದೆಲ್ಲ ಮಾಡ್ಲಿ ಸಂಧ್ಯಾನು ಎಲ್ಲ ಮಾಡ್ತಂಗಲ್ಲ. ಅಲ್ಲ ಅಜ್ಜ, ನೀವು ಊಟದ ಮಧ್ಯ ನೀರ್ಗೀರೆಲ್ಲ ಕುಡಿತಿದ್ರ? ಈಗಿನವ್ರು ಬೆಳಗ್ಗೆ ಎದ್ದ ತಕ್ಷಣ ನೀರು ಆ ಕಾಲದಲ್ಲಿ ಅದೆಲ್ಲ ಇರ್ಲೆ. ನಿಮ್ಗೆ ಆಸರೆ ಆದ ತಕ್ಷಣ, ಬಾಯಾರಿಕೆ ಆದ ತಕ್ಷಣ ನೀರ್ ಕುಡಿತೀರ? ಬೆಲ್ಲ ನೀರೇ? ಮಜ್ಜಿಗೆ ಬೆಲ್ಲ ಹಾಕಿ ಹಿಂದಿನ ಕಾಲದಲ್ಲ. ಎಂತಕ್ಕೆ ಮಜ್ಜಿಗೆ ಬೆಲ್ಲ ಹಾಕಿ ಕುಡಿದ್ರೆ? ಮಜ್ಜಿಗೆ ತಂಪಾಗ್ತು, ಕೆಲಸದಿಂದ ಬರ್ತವನ ಕೆಲ್ಸದಿಂದ ಬಂದವ್ರಿಗೆ ಚೆನ್ನಾಗಿರುತ್ತೆ ಅಂತ. ಓಹೋ. ಆಮೇಲೆ ಆಳ್ಕಾಳಿರ್ತವಲ್ಲ, ಅದ್ರ ಸಾಣಿಸಿ ಅದ್ರ ಇದೆಲ್ಲ ಅಕ್ಕಿ ಎಲ್ಲ ಒತ್ತು, ಅಕ್ಕಿ ಬೇರೆ ಆಳ್ಕಾಳು ಬೇರೆ ಒತ್ತು, ಅದು ಹೊರದು ಗೋಧಿಕೆಲ್ಲ ಬೀಸಿ ಅದ್ರ ಉಂಡೆ ಮಾಡಿ ಅದ್ರ ಸಾಣಿಸಿ ಇಡಕು. ಕಡೆಗೆ ಹಿಂಗೆ ಕುಡಿಯಕ್ಕೆ ಹೋಗ್ದಂಗೆ ಕೂಡಲೇ ಅದು ಈಗ ನಾವು ಪಾನಕ ಕಟ್ಟ ಕುಡ್ದಂಗೆಯ ಹಿಟ್ಟು ಹಾಕೋದು, ಬೆಲ್ಲ ಹಾಕೋದು, ಕಾಳೋದು, ಕುಡಿಯೋದು. ಮುದ್ದೆ ಮಾಡೋದು ತಿಂದು ಮುದ್ದೆ ಮಾಡ್ಕೊಂಡು ಬೆಲ್ಲ ಹಾಕೊಂಡು ತಿಂತಿದ್ದಂತ ಅರ್ಗನಿಷ್ಟ. ಅದಷ್ಟು ಒಳ್ಳೇದ? ಒಳ್ಳೇದು ಅಂತಲ್ಲ, ಕಾಳು ಹೊರಿತಿದ್ದ ಅವಾಗಿನ ಕಾಲದಲ್ಲಿ. ತಿನ್ನಕದೇ ಇರ್ತಿತ್ತಲ್ಲ, ಇರ್ತಿತ್ತು. ಭತ್ತ ಕುತ್ತಕ್ಕಾಯ್ತು, ಭತ್ತ ಎಲ್ಲ ಕುತ್ತಿದ್ರ? ಭತ್ತ ಕುಟ್ಟಿ ನಮ್ಮ ಭತ್ತ ಕುಟ್ಕೊಂಡು ಅನ್ನ ಮಾಡ್ತಿದ್ದ. ಬಂದ್ಮೇಲೆ ಕಡೆಗೆ ನಿನ್ ಬಂತು. ಆಮೇಲೆ ಹಿಂದಿನ ಕಾಲದಲ್ಲಿ ಕಾಲ್ ನೋವು, ಸೊಂಟ ನೋವು ಎಲ್ಲ ಇರ್ತಿತ್ತ? ಮಣ್ಣಿಂದಲ್ವಾ? ಟೈಲ್ಸ್ ಗ್ರಾನೈಟ್ ಬಂದ್ಮೇಲೆ ಕಾಲ್ ನೋವು, ಕೈ ನೋವು ಜಾಸ್ತಿ ಅಂತೂ ಬಂದಿರ್ಲಿ ಹಿಂದಿನ ಕಾಲದಲ್ಲಿ. ನಿನ್ನ ಅಜ್ಜ ಅಜ್ಜಿ ಎಲ್ಲರಿಗೂ ಆರಾಮ್ ಗಟ್ಟಿ ಇದ್ದಿದ್ರು? ಅಜ್ಜ ನೋಡ್ಲಿ. ಅಪ್ಪ ಅಮ್ಮ ಗಟ್ಟಿ ಇದ್ದಿದ್ದ ಅವಾಗಿನ ಕಾಲದಲ್ಲಿ. ಕಾಯಿಲೆಗಳು ಕಮ್ಮಿ. ನನ್ನ ಅಪ್ಪಯ್ಯ 90 ವರ್ಷ ತನಕ ಇದ್ದಿದ್ದ ಗಟ್ಟಿಯಾಗಿ. ಕಾಯಿಲೆ ಗೀಲೆ ಇರ್ಲಿ ಅದ ಅವಾಗಿನ ಕಾಲದಲ್ಲಿ. ಊಟ ತಿಂಡಿನೇ ಅವಾಗಿನ ಕಾಲದಲ್ಲಿ. ಔಷಧಿ ಹೊಡೆದಿದ್ ಯಾವ್ದು ಸಿಕ್ತಿರ್ಲಿ, ಮನೇಲೆ ಬೆಳ್ಕತ್ತಿದ್ದಿ. ತರಕಾರಿ ಅಷ್ಟು ಹಂಗಾಗಿ ಕಾಯಿಲೆಗಳು ಇರ್ಲೆ. ಈಗಿನ ಕಾಲದಲ್ಲಿ ಅದು ತಿನ್ನಕ್ಕೂ ಎನರ್ಜಿ ಬರುತ್ತೆ. ಬಾದಾಮಿ ತಿನ್ನು, ದ್ರಾಕ್ಷಿ, ಗೋಡಂಬಿ. ಅವಾಗಿನ ಕಾಲದಲ್ಲಿ ಎನರ್ಜಿಗೆ ಮತ್ತೆ ಶಕ್ತಿಗೆಲ್ಲ ಏನ್ ತಗೋತಿದ್ರಿ? ಆದ್ರೂ ಶಕ್ತಿ ಇರ್ತಿತ್ತು. ತೋಟದಲ್ಲಿ ನಮ್ನಿ ಕೆಲ್ಸ ಮಾಡ್ತಿದ್ರಿ ಅಲ್ದ? ಅಂತದ್ದೇ ಕಾಡು ಹಣ್ಣುಗಳು. ಕಾಡು ಫಸ್ಲು ಮಸ್ತ್ ಬಿಡ್ತಿತ್ತು ಮುಂಚೆ. ಈಗ ಅಂಥದ್ದು ಇಲ್ಲ. ಈಗ ಇಲ್ಲೊಂದು ಇರೋದಂತೆ ಅಂಥದ್ದು ಇಲ್ಲ. ಆವಾಗಿನ ಕಾಲದಲ್ಲಿ ನೀವೇ ಮನೇಲಿ ಔಷಧಿ ಮಾಡ್ಕೊಬಿಡ್ತಿದ್ರಿ ಅಲ್ಲ, ಸಣ್ಣ ಪುಟ್ಟ ಕಾಯಿಲೆಗೆ. ಮನೆ ಔಷಧಿನೇ ಜಾಸ್ತಿ. ಈಗ ಕಾಲದಂಗ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಬಾಳಂತೇರಿಗೆ ಎಲ್ಲರಿಗೂ ಅಷ್ಟೇ. ಕಣ್ಣೆ ಸಮ ಕಾಣ್ತಿಲ್ಲ ಈಗ. ಅದು ಒಂದ್ ಪ್ರಾಬ್ಲಮ್ ಇದ್ದು, ಬಾಕಿ ಯಾವ್ದು ಇಲ್ಲ. ಮತ್ತೆ ಅಂತದ್ದು ಇಲ್ಲ. ಕುಕ್ಕೆ ನೋವಿದ್ದು, ಕೈ ನೋವಿದ್ದು, ಅದು ಬಿಡ್ತಾ ಇದ್ದ. ಈಗ ಮುಂದೆ ನೋವಾಗಿತ್ತು. ಕೊಬ್ಬರಿ ಎಣ್ಣೆ ಹಚ್ತಾ ಇದ್ದೆ, ಕಮ್ಮಿ ಆಯ್ತಾ? ಮುಂದೆ ನೋವು ಇದೆ ಇಲ್ಲ. ಅದೇ ಹೇಳಿದ್ದೆ, ಕೊಬ್ಬರಿ ಎಣ್ಣೆ ಹಚ್ಚ ಹೋಗ್ತು. ಅಮ್ಮಮ್ಮ 87 ವರ್ಷ. ಒಂದು ಇಲ್ಲ ನಂಗಂತೂ, ಒಂದು ಹಲ್ವೂ ಇಲ್ಲ.
ಅಂದ್ರೆ ಎಂಟು ಹೇಳೋದಾಗ್ತಿಲ್ಲ ಹೊಳ್ಬಿದ್ದು ಸಂಜೆ ಸ್ಪಷ್ಟವಾಗಿ ಮಾತಾಡೋದು ಗೊತ್ತಿಲ್ಲ. ಸ್ವಲ್ಪ ಹಾಗೆ ಮಾಡ್ತಿದ್ವಿ. ಅವರು ಸುಮಾರು ಸ್ಪಷ್ಟವಾಗಿ ಮಾತಾಡ್ತಾರೆ, ನಂಗೆ ಸ್ಪಷ್ಟವಾಗಿ ಮಾತಾಡ. ನಿಂಗೆ ಎಂತ ತಿಂಡಿ ಇಷ್ಟ ಆಗಿತ್ತಜ್ಜ? ತಿಂಡಿ ದೋಸೆ. ದೋಸೆ ಇಷ್ಟ. ದೋಸೆಗೆ ಎಂತ ಹಾಕೊಂಡು ತಿಂತಿದ್ದೆ? ದೋಸೆ ಉಪ್ಪಿನಕಾಯಿ ಬೆಲ್ಲ ಹಾಕೊಂಡು ತಿಂತು. ಉಪ್ಪಿನಕಾಯಿ ಮಜ್ಜಿಗೆ ಕಡಿಗೆ ಮೊಸರೊಂದು ಇರ್ತಿತ್ತು, ಮೊಸರು ಹಾಕೊಂಡು ತಿಂತಿದ್ಲ ಅಮ್ಮ. ನಿನ್ನ ನಿನ್ನ ದೋಸೆ ಎಲ್ಲ ಇಟ್ಟಿಕ್ಕೆ ಹಳ್ಳೆಕ್ಕಲ್ಲಿ ನಡ್ಬಿಡ್ತಿದ್ದ. ಎಂತ ಹಳ್ಳು ಅಂದ್ರೆ? ಹಳ್ಳು ಅಂದ್ರೆ ಇದು ಹರಳಿನ ತುಪ್ಪ ಮಾಡ್ತಿದ್ರಲ್ವಾ? ತುಪ್ಪ ಮಾಡೋದು ಹರಳೆಕ್ಕಲ್ಲಿ ನಡ್ತಿದ್ದು. ಬೆಳಗಿನ ಜಾವದಲ್ಲೇ ಎಲ್ಲ ಹೆಕ್ಕಲ್ಲಿ ನಡ್ಬಿಡ್ತಾ ಅಂತ 2 3 ಮುಗಿದು ಹೋಗಿ ಹೆಚ್ಚೆ ಗೊತ್ತಿಲ್ಲ. ಅದರಿಂದ ತುಪ್ಪ ಮಾಡ್ತಿದ್ರ? ತುಪ್ಪ ಮಾಡ್ತಿದ್ದ. ನಿನ್ ಫೇವ್ರೆಟ್ ಅಡಿಗೆ ಎಂತ ಆಗಿತ್ತು? ಆಸೆಲ್ಲ ಎಂತ ಇಷ್ಟ ಆಗಿತ್ತು? ಅಡಿಗೆ ಅಂತ ಗೊಜ್ಜು ಇದು ಮಾಡ್ತಿದ್ದ, ಸಾಂಬಾರು ಮಾಡ್ತಿದ್ದಾಗ ಅದಕ್ಕೆ ಸಾಸಿವೆ ಪಲ್ಯ ಎಲ್ಲ ಚಲೋ ಆಗ್ತಿತ್ತು. ಅಷ್ಟೊಂದು ಊಟ ಮಾಡ್ತೀನಿ, ಭರ್ಜರಿ ಊಟ ಆಗುವಾಗ ಮುಂಚೆ. ಸರಿ, ಸಿಕ್ಕಿದ ತಿಂದ ಸಿಕ್ಕಿದ ತಿಂದೆಯ ಹಣ್ಣು ತಾರ್ಲೆ ಹಣ್ಣು ಎಲ್ಲ ಆಗ್ತಿತ್ತು. ಮರಗುಡಿ ಕೃಷಿ ಮೇಲೆ ಎಲ್ಲ ಸಿಕ್ತು. ನಿಂಗೆ ಯಾವ ಸ್ವೀಟ್ ಇಷ್ಟ ಅಜ್ಜ? ಸ್ವೀಟ್ ಸ್ವೀಟ್ ಹೋಳಿಗೆ. ಹೋಳಿಗೆ ಇಷ್ಟ. ಹೋಳಿಗೆನೇ ಇಷ್ಟನಾ? ಹೋಳಿಗೆ ಫೇವ್ರೇಟ್. ಹೋಳಿಗೆ ಅಂದ್ರೆ ನಿಮ್ಗೆ ಬೇಕಾದಂಗ್ ಮಾಡ್ಕೊಡ್ತಿದ್ರ ಅಥವಾ ವರ್ಷಕ್ಕೊಂದ್ಸಲನಾ? ಮಾಡ್ತಿದ್ದ, ಯಾವಾಗ ಬೇಕಂದ್ರೆ ಅವಾಗ ಮಾಡ್ತಿದ್ದ. ಹಬ್ಬದಲ್ಲಿ ಹಬ್ಬ ಈಗ ದೀಪಾವಳಿ ಹಬ್ಬದಾಗ ಹೋಳಿಗೆ ಮಾಡಲೇಬೇಕು, ಮಾಡ್ತಿದ್ದ. ಕಾಯಿ ಕಡುಬು ಎಲ್ಲ ಮಾಡ್ತಿದ್ದ. ಚತ್ತಿಲ್ಲ. ನಿಮ್ಮನೆ ಗಣಪತಿ ಬತ್ತಿತ್ತ? ಇಲ್ಲ, ಗಣಪತಿ ಗೊತ್ತಿರ್ತಾನೆ. ಇಲ್ಲಿ ಬಂದ್ಮೇಲೆ ಗಣಪತಿ ತಂದಿಟ್ಟ ಯಾರವ ತಗೋತಿದ್ದ. ಅಲ್ಲಿ ಗಣಪತಿ ಬರ್ತಿತ್ತಲ್ಲ ಅಂತಿಲ್ಲ, ಗುಂಡು ಮನೆ ಬರ್ತಿತ್ತ ಗಣಪತಿ. ನಿಮ್ ಮನೆಯವ್ರು ಚೆನ್ನಾಗಿ ಅಡಿಗೆ ಮಾಡ್ಕೊಡ್ತವಾ? ನಿಮ್ ಮನೆಯವ್ರು ಮಾಡಿದ್ದೆ ಎಂತ ಇಷ್ಟ ಆಗ್ತದೆ? ಎಲ್ಲರೂ ಇಷ್ಟ. ಎಲ್ಲದೂ ಇಷ್ಟವೇ? ಅಮ್ಮಮ್ಮ ಮಾಡೋದು ಯಾವ್ದು ನಿನ್ ಫೇವ್ರೇಟ್? ದೋಸೆ. ದೋಸೆನೇ? ದೋಸೆನೇ ಮಾಡ್ತಿದ್ದ. ದೋಸೆ ಮಾಡ್ತಿದ್ದವು. ದೋಸೆ. ಅವ್ಳು ಮಾಡೋ ಸ್ವೀಟ್ ಯಾವ್ದು ಇಷ್ಟ? ಕಾಯಿ ಕಡುಬು. ಕಾಯಿ ಕಡುಬು ಚೆನ್ನಾಗ್ ಮಾಡ್ಲಾ? ಚೆನ್ನಾಗಿ ಮಾಡ್ತಿದ್ದ. ನಿಂಗೆ ಏನ್ ಫೇವ್ರೇಟ್ ಅಡಿಗೆ ಆಗಿತ್ತಮ್ಮಮ್ಮ? ನಂಗದೆಲ್ಲ ಹಂಬಲೆ. ನಿಂಗೆ ತಿನ್ನಕ್ ಯಾವ್ದು ಇಷ್ಟ ಈಗ್ಲಾರು? ನಂಗೆ ದೋಸೆ. ದೋಸೆ. ಅಜ್ಜ ಅಮ್ಮಮ್ಮ ಇಬ್ಬರಿಗೂ ದೋಸೆ ಪ್ರೀತಿ. ದೋಸೆ ಸ್ವೀಟ್ ಅಲ್ಲಿ? ಸ್ವೀಟ್ ರವೆ ಉಂಡೆ ಅಡಿಲ್ಲ. ರವೆ ಉಂಡೆ ಫೇವ್ರೇಟಾ? ಮೊದಲಿನ ಕಾಲದಲ್ಲಿ ರವೆ ಉಂಡೆ ಜಾಸ್ತಿ ಆಗಿತ್ತು. ಜಾಸ್ತಿ ಮಾಡ್ತಿದ್ರ? ಹೋಳಿಗೆ, ಹೂರಣ ಹೋಳಿಗೆ ರವೆ ಉಂಡೆ ಇಷ್ಟ, ತುಂಬಾ ಇಷ್ಟ. ಹೂರಣ ಹೋಳಿಗೆ ಭಾರಿ ಇಷ್ಟ. ಹಂಗೆ ಖಾರದಲ್ಲಿ? ಖಾರವೇ ಅಷ್ಟ ಇಲ್ಲ. ಹಂಗೆ ಖಾರ ಇಷ್ಟ ಇಲ್ಲ. ಖಾರ ಈಗಾರು ಖಾರದನ್ನೆಲ್ಲ ತಿಂತಿನಲ್ಲೇನು, ಬೋಂಡ ಅದಂತೂ ತಿಂತಿನಲ್ಲೇನು. ಹೋಳಿಗೆ ಭಾರಿ ಇಷ್ಟ. ಹಂಗೆ ಗೋಧಿ ಕಲ್ಲ ಗೋಧಿ ಬೀಸ್ಕೊಂಡು ಹೋಳಿಗೆ ಮಾಡ್ತಿದ್ವಲ್ಲ. ಮೊದಲು ಅದೇ ಆಗಿತ್ತು, ಚೆನ್ನಾಗಾಗ್ತಿತ್ತು. ನಾನು ಚೀಲ ಆಗಿ ಎಷ್ಟು ಮೆತ್ತಿಗಿರ್ತಿತ್ತು ಹೋಳಿಗೆ. ಗೋಧಿ ಬೀಸ್ಕೊಂಡ್ ಮಾಡ್ತಿದ್ರ? ಹಿಟ್ಟು ಮಾಡ್ತಿದ್ರ? ಹಿಟ್ಟೆ ಸಂಜೆ ಸಾಕು ಇಷ್ಟ. ಹೌದಾ? ನಿನ್ ಕಾಲದಲ್ಲಿ ಹಂಗಾರ ತುಂಬಾ ನಿಮಗ್ ಟೈಮ್ ಪಾಸ್ ಚೆನ್ನಾಗ್ ಆಗ್ತಿತ್ತು. ಎಲ್ಲ ಕತೆ ಹೊಡ್ಕೊಂಡ್ ಮಾಡ್ಕತಿದ್ರೆ ಅನ್ನೋದ? ಫ್ರೀಯಾಗಿ ಎಷ್ಟು ಖುಷಿಯಾಗಿತ್ತು ಗೊತ್ತಿಲ್ಲ. ಖುಷಿಯಿಂದ ಇರ್ತಿದ್ರಿ ಎಲ್ಲರೂ. ಗಾನ ಮಾಡೋದು, ಅಳ್ಕಳ್ ಹರಿಯೋದು, ಎಲ್ಲ ತೋಳ್ದವ್ ಮಾಡೋದು. ಹೌದಾ? ಎಲ್ಲ ಮಾಡಿದ್ನ. ಈಗ ಮಾತ್ರ ಈಗ ಬಿಡು, ಕಾಲ ಚೇಂಜ್ ಆದಂಗೆ ಸ್ವೀಟು ಅವ್ರು ಇಷ್ಟ ಪಡೋದು ಎಲ್ಲದು ಚೇಂಜ್. ವಿಭೂತಿ ಮಾಡಿದ್ಯಾ? ಇದ ಹೆಂಗ್ ಮಾಡೋದು? ಹೌದಾ? ಸಗಣಿ ತೊಟ್ಟಕ್ಕು ಸಮ ಕಾಯಿಸಿ ಕಸ ತೆಕ್ಕೊಂಡು ತೆಕ್ಕೊಂಡು ಹಿಂಗೆ ಕೈ ಹಿಂಗೆ ತೊಟ್ಟಕ್ಕು, ತೊಟ್ಟು ಒಣಸಕ್ಕು. ಚೆನ್ನಾಗಿ ಒಣಗಿದ್ಮೇಲೆ ಶಿವರಾತ್ರಿ ದಿವಸ ಸುಮಾರು ಇಷ್ಟೊತ್ತಿಗೆ ಸುಡಕ್ಕು. ನಾವು ಇದು ಇಂತ ಹೊಸನೆಲೆ ಮಾವಿನೆಲೆ ಎಲ್ಲ ಹಾಕಿ ಆಮೇಲೆ 48 ದಿನ 48 ದಿನ ಆಯ್ತು. ಇವತ್ತಿಗೆ ಶಿವರಾತ್ರಿ ಮುಗಿದ್ 48 ದಿವಸ ಆತಾ? ಉಂಡೆ ಕಟ್ಟಿ ಒಣಸದ? ತೆಗೆದು ಹೂ ಕೊಯ್ಯೋದು ಎಲ್ಲ ಮಾಡ್ತೀಯ? ಈಗಲೂ ತುಳಸಿ ಕೊಯ್ಯೋದು, ಹೂ ಕೊಯ್ಯೋದು ಎಲ್ಲ ನಾನೇನ. ನೀನೆಯಾ? ದಿವಸ ಕೊಯ್ತಿದ್ದೆ. ದಿವಸನೇ ಬಾಲ್ಡ ಹೋಯ್ದಲ್ಲ, ಕೊಯ್ದು ತುಳಸಿಗಳೆಲ್ಲ ಯಾವಿದೆ ಈಗ ಸಿಗಿರ್ತಾ ಇದ್ದೆ. ಮಳೆ ಆಗಿದ್ದಕ್ಕೆ ಕಮ್ಮಿ ಕೊಪ್ಪೆ ಹಾಕೊಂಡು ಕೊಯ್ತಿದ್ದೆ. ಮಳೆ ಬಿಟ್ಟಲ್ಲ ಕೊಯ್ಯೋದು.